ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನಿವತ್ತು ಸಖತ್ ಟೇಸ್ಟಿಯಾಗಿ ಫಾಸ್ಟ್ ಫುಡ್ಡಲ್ಲಿ ಕೊಡೋ ಥರನೇ ಎಗ್ ಫ್ರೈಡ್ ರೈಸ್ನ ಯಾವ ಥರ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೂಪರಾಗಿರುತ್ತೆ ಎಗ್ ಫ್ರೈಡ್ ರೈಸು. ಹಾಗೆ ಇದಕ್ಕೆ ಯಾವುದೇ ಸಾಸ್ಗಳನ್ನ ಏನು ಬಳಸಿಲ್ಲ. ಮನೇಲಿರುವಂಥ ಪದಾರ್ಥಗಳನ್ನ ಬಳಸ್ಕೊಂಡೆ ಫಾಸ್ಟ್ ಫುಡ್ ರುಚಿನ ನಾವು ಮನೆಯಲ್ಲಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ತಡ ಮಾಡ್ದೇ ಈ ಎಗ್ ಫ್ರೈಡ್ ರೈಸ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ದಪ್ಪ ತಳ ಇರೋವಂತಹ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋವಂತಹ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. 1-2 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಈ ಥರ ಎಗ್ ಫ್ರೈಡ್ ರೈಸಿಗೆ ಶುಂಠಿಯಾಗಿ ಬೆಳ್ಳುಳ್ಳಿನ ತುಂಬಾ ಯೂಸ್ ಮಾಡಿದರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಸಹ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಇವಾಗ ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕ್ಯಾಬೇಜ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ತರಕಾರಿನ ನಾವು ಫ್ರೈ ಮಾಡೋ ಟೈಮಲ್ಲಿ ಫ್ಲೇಮ್ನ ಹೈಯಲ್ಲೇ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಆವಾಗ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ತರಕಾರಿ ಬೆಂದ್ಕೊಂಡ್ಬಿಡುತ್ತೆ. ನಮಗೆ ತರಕಾರಿ ಬೆಂದ್ಕೋಬಾರ್ದು, ಕ್ರಂಚಿನೆಸ್ ಆಗಿರಬೇಕು. ಅದಕ್ಕೋಸ್ಕರ ಕ್ಯಾಬೇಜ್ ಆದ ನಂತರ ಇದಕ್ಕೆ ಇವಾಗ ಕ್ಯಾರೆಟ್ನ ಸಹ ನಾನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು, ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆ ಜೊತೆಗೆ ಇವಾಗ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ, ಖಾರ ಇಲ್ದಿರೋಂತಹ ಮೆಣಸಿನ್ಕಾಯಿ ಇತ್ತು. ಆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕ್ಯಾಪ್ಸಿಕಮ್ ಇದ್ದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕ್ಯಾಪ್ಸಿಕಮ್ನ ಸಹ ಸೇರಿಸ್ಕೊಳ್ಳಿ. ಇದೆಲ್ಲ ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. 1 ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೇಗ ಬೆಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಟೊಮೆಟೊ ಹಾಕ್ಕೊಂಡು ಟೊಮೆಟೊನ ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಬೇಯೋದಕ್ಕೆ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಆದ ನಂತರ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ನೋಡಿಬಿಟ್ಟು ನೀವು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆಗೆ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿನೂ ಸಹ ಸೇರಿಸ್ಕೊಂಡು ಇದನ್ನೆರಡನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಇರೋವರೆಗೂ ಎಣ್ಣೆಯಲ್ಲಿ ಹಾಕಿರೋಂತಹ ಮಸಾಲ ಪುಡಿ ಏನಿದಾವಲ್ಲ ನೀಟಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಈ ಫ್ರೈಡ್ ರೈಸು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಆಗಬೇಕು ನಮಗೆ ಮಸಾಲ. ನೋಡಿ ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ನಾನು ಇದನ್ನು ಒಂದು ಸೈಡ್ ತೊಗೊತಾ ಇದ್ದೀನಿ, ಮಧ್ಯದಲ್ಲಿ ಗ್ಯಾಪ್ ಇಟ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಇವಾಗ ಗ್ಯಾಪ್ ಇಟ್ಕೊಂಡಿದ್ದೀವಲ್ಲ ಅಲ್ಲಿ ನಾವು ಮೊಟ್ಟೆನ ಹಾಕ್ಕೋಬೇಕಾಗತ್ತೆ. ಮೊಟ್ಟೆನ ಹಾಕ್ಕೊಂಡು 1-2 ನಿಮಿಷ ಹಾಗೆ ಬಿಡಬೇಕು. ಮೊಟ್ಟೆನ ಸ್ಪೂನಿಂದ ನಾವೇನು ಕೈ ಆಡಬಾರ್ದು. ನಮಗೆ ತಿನ್ನುವಾಗ ಮೊಟ್ಟೆ ಹಾಗೇ ಸಿಗುತ್ತೆ. ಅದಕ್ಕೋಸ್ಕರ ಹಾಕಿದ ತಕ್ಷಣ ನಾವು ಸ್ಪೂನಿಂದ ಕೈ ಆಡ್ಕೊಂಡ್ಬಿಟ್ರೆ ಮೊಟ್ಟೆ ಪೂರ್ತಿಯಾಗಿ ಒಡೆದೋಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ 1-2 ನಿಮಿಷ ಬಿಟ್ಬಿಡಿ. 2 ನಿಮಿಷ ಆದಮೇಲೆ ನೋಡಿ ಇಲ್ಲಿ ಯಾವ ಥರ ಬೆಂದ್ಕೊಂಡಿದೆ ಅಂತ ಮೊಟ್ಟೆನ. ಇದನ್ನು ನಿಧಾನಕ್ಕೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೂ ಅಂದರೆ ಹಾಕಿರೋಂಥ ಮೊಟ್ಟೆ ಪೂರ್ತಿಯಾಗಿ ಉದುರಾಗಿ ಆಗಬೇಕು ನಮಗೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಬೇಯೋದಕ್ಕೇನು ತುಂಬಾ ಟೈಮ್ ತೊಗೊಳ್ಳಲ್ಲ, 1-2-3 ನಿಮಿಷ ಆದರೆ ಸಾಕಾಗುತ್ತೆ. ನೋಡಿ ಈ ಥರ ಉದುರಾಗಿ ಆಗಬೇಕು. ಆವಾಗಲೇ ನಮಗೆ ಈ ಫ್ರೈಡ್ ರೈಸು ತುಂಬಾ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಹಾಗೆ ಹಸಿ ಇರುವಾಗಲೇ ರೈಸ್ನ ಸೇರಿಸ್ಕೊಂಡ್ಬಿಡ್ತಾರೆ, 50% ಬೇಯಿಸ್ಕೊಂಡು. ಆ ಥರ ಆದರೆ ಮೊಟ್ಟೆ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ಒಂಚೂರು ಎಲ್ಲೂ ಮೊಟ್ಟೆ ಸ್ಮೆಲ್ ಇರೋಲ್ಲ. ಇದು ಇವಾಗ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಇವಾಗ ನಾನು ರೈಸ್ ಸೇರಿಸ್ಕೊತಾ ಇದ್ದೀನಿ. ನೀವು ಮಧ್ಯಾಹ್ನ ಮಾಡಿರೋ ರೈಸ್ ಆದರೂ ಸೇರಿಸ್ಕೋಬೋದು, ಬೆಳಗ್ಗೆ ಮಾಡಿರೋ ರೈಸ್ ಆದರೂ ಸೇರಿಸ್ಕೋಬೋದು, ಇಲ್ಲ ಫ್ರೆಶ್ ಆಗಿರೋಂತಹ ರೈಸ್ ಆದರೂ ಸೇರಿಸ್ಕೋಬೋದು. ನಾನಿಲ್ಲಿ ಮಧ್ಯಾಹ್ನ ಮಾಡಿರೋ ರೈಸ್ ಇತ್ತು. ಮಧ್ಯಾಹ್ನ ಮಾಡಿರೋ ರೈಸಲ್ಲಿ ಎಗ್ ಫ್ರೈಡ್ ರೈಸು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮಧ್ಯಾಹ್ನನೇ ರೈಸ್ನ ಮಾಡಿಟ್ಕೊಂಡಿದ್ದೆ. ಇವಾಗ ಆ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ರೈಸ್ನ ಸೇರಿಸ್ಕೊಂಡ್ಮೇಲೆ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ರೈಸ್ ಸೇರಿಸ್ಕೊಂಡು ನಂತರನೂ ಸಹ ಫ್ಲೇಮ್ನ ಹೈಯಲ್ಲೇ ಇಟ್ಕೋಬೇಕು. ರೈಸು ಸಹ ನೀಟಾಗಿ ಫ್ರೈ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಕಡೆ ಬೆಂದ್ಕೊಳ್ಳುತ್ತೆ, ಒಂದು ಕಡೆ ಬೆಂದ್ಕೊಳ್ಳಲ್ಲ. ಒಂದು ಕಡೆ ಮಸಾಲೆ ಇಟ್ಕೊಂಡಿರುತ್ತೆ, ಒಂದು ಕಡೆ ಮಸಾಲೆ ಇಟ್ಕೊಂಡಿರಲ್ಲ. ಅದಕ್ಕೋಸ್ಕರ ರೈಸು ಹಾಕುವಾಗಲೂ ಸಹ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೈಸ್ನ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಎಗ್ ಫ್ರೈಡ್ ರೈಸು ರೆಡಿ ಆಯಿತು ಅಂತಲೇ ಸೂಪರ್ ಟೇಸ್ಟಿಯಾಗಿ ಬಂದಿರುತ್ತೆ ಈ ಎಗ್ ಫ್ರೈಡ್ ರೈಸ್ ಮಾತ್ರ. ನೋಡಿ ರೆಡಿಯಾಗಿದೆ ಎಗ್ ಫ್ರೈಡ್ ರೈಸ್. ಫಾಸ್ಟ್ ಫುಡ್ ರೀತಿಯಲ್ಲಿ ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮಾಡಿರೋ ಅಂಥ ರೈಸ್ ಮಾತ್ರ ಪೂರ್ತಿಯಾಗಿ ಖಾಲಿಯಾಗಿತ್ತು ನಮ್ಮ ಮನೆಯಲ್ಲಿ. ಒಂದು ಅಗಳು ಸಹ ಅನ್ನ ಉಳಿಸಿರಲಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿ ಈ ರೈಸ್ ಆಗಿತ್ತು. ಹಾಗಿದ್ರೆ ನಾನು ಮಾಡಿರೋವಂಥ ಈ ಎಗ್ ಫ್ರೈಡ್ ರೈಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.